ಶಿವಾಜಿ ಜಯಂತ್ಯೋತ್ಸವ ವೇಳೆ ಕಲ್ಲು ತೂರಾಟ ಆಗಿದೆ. ಬಾಗಲಕೋಟೆ ನಗರದಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣಗೊಂಡಿದೆ. ಮೆರವಣಿಗೆ ವೇಳೆ ಕಲ್ಲು ಚಪ್ಪಲಿಗಳ ತೂರಾಟ ನಡೆದಿದೆ. ಬಾಗಲಕೋಟೆಯ ಪಂಕ ಮಸೀದಿ ಬಳಿ ಘಟನೆ ನಡೆದಿರೋದು. ಬಾಗಲಕೋಟೆ ನಗರದಲ್ಲಿ ಈಗ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೆರವಣಿಗೆ ಮಾಡ್ತಾ ಇದ್ದಂತ ವೇಳೆ ಕಲ್ಲು ಮತ್ತು ಚಪ್ಪಲಿಗಳ ತೂರಾಟ ನಡೆದಿದೆ. ಪಂಕ ಮಸೀದಿ ಬಳಿ ಘಟನೆ ನಡೆದಿರೋದು. ಎಸ್ಪಿ ಸಿದ್ಧಾರ್ಥ ಗೋಯಲ್ ಮೇಲೂ ಕೂಡ ಕಲ್ಲೇಟು ನಡೆದಿದೆ. ಘಟನೆಯಲ್ಲಿ 4 ರಿಂದ 5 ಜನರಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಎಸ್ಪಿ ಸಿದ್ಧಾರ್ಥ ಗೋಯಲ್ ತಲೆ ಭುಜಕ್ಕೆ ಪೆಟ್ಟು ಬಿದ್ದಿದೆ. ಘಟನೆಯಲ್ಲಿ 4 ರಿಂದ 5 ಜನರಿಗೆ ಗಾಯಗಳಾಗಿದೆ. ಬಾಗಲಕೋಟೆಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶಿವಾಜಿಯ ಜಯಂತ್ಯೋತ್ಸವ ಆಚರಣೆ ಮಾಡಲಾಗ್ತಾ ಇತ್ತು. ಈ ವೇಳೆ ಮೆರವಣಿಗೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಮೆರವಣಿಗೆಯಲ್ಲೇ ತರಕಾರಿ ಮಾರುಕಟ್ಟೆಯಲ್ಲಿ ಬೆಂಕಿಯನ್ನು ಹಚ್ಚಿದ್ದಾರೆ ಕಿಡಿಗೇಡಿಗಳು. ನಂತರ ಮೆರವಣಿಗೆ ನಡೀತಾ ಇದ್ದಂಥ ಜಾಗದಲ್ಲಿ ಕಲ್ಲು ತೂರಾಟ ಮಾಡಿದ್ದಾರೆ, ಚಪ್ಪಲಿ ತೂರಾಟ ಮಾಡಿದ್ದಾರೆ. ಇದರಿಂದಾಗಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈ ವೇಳೆ ಅಲ್ಲಿ ಇದ್ದಂಥ ಎಸ್ಪಿ ಸಿದ್ಧಾರ್ಥ ಗೋಯಲ್ ಮೇಲೂ ಕಲ್ಲು ತೂರಾಟ ಆಗಿದೆ. ಭುಜಕ್ಕೆ ಪೆಟ್ಟು ಬಿದ್ದಿದೆ. ಜೊತೆಗೆ ಅಲ್ಲಿದ್ದಂಥ 4 ರಿಂದ 5 ಜನ ಪೊಲೀಸರಿಗೂ ಗಾಯಗಳಾಗಿವೆ. ಬಾಗಲಕೋಟೆಯ ಪಂಕ ಮಸೀದಿ ಬಳಿ ಘಟನೆ ನಡೆದಿರೋದು. ಡಿಜೆ ಸೌಂಡ್ಗೆ ಕುಣಿತಾ ಇದ್ದವರಿಗೆ ಕಲ್ಲೇಟು ಬಿದ್ದಿರುವಂಥದ್ದು. ತರಕಾರಿ ಮಾರುಕಟ್ಟೆಯಲ್ಲಿ ಮೊದಲಿಗೆ ಬೆಂಕಿಯನ್ನು ಹಚ್ಚಿದ್ದಾರೆ. ಅದರ ಜೊತೆಗೆ ಮಸೀದಿಯ ಬಳಿ ಮೆರವಣಿಗೆ ಆಗ್ತಾ ಇತ್ತು. ಅಲ್ಲಿ ಚಪ್ಪಲಿ ಹಾಗೂ ಕಲ್ಲುಗಳನ್ನು ತೂರಾಟ ಮಾಡಲಾಗಿದೆ. ಎದುರಿಗೆ ಅದೇ ಬರಾಕತ್ತಿದ್ರಿ ಅವಾಗ ಬಿದ್ದದೆ. ಅದು ಏನನ್ನೋದು ನನಗೆ ಗೊತ್ತಿಲ್ಲ ಸರ್. ಅದು ಏನು ಕಲ್ಲು ಬಿತ್ತು ಏನು ಅನ್ನೋದು ನನಗೆ ಗೊತ್ತಿಲ್ಲ. ಪಂಕಾಂಶ ಎದುರಿಗೆ ಅದೇ ಬರಾಕತ್ತಿದ್ರಿ ಅವಾಗ ಬಿದ್ದದೆ. ಅದು ಏನನ್ನೋದು ನನಗೆ ಗೊತ್ತಿಲ್ಲ ಸರ್. ಅದು ಏನು ಕಲ್ಲು ಬಿತ್ತು ಏನು ಅನ್ನೋದು ನನಗೆ ಗೊತ್ತಿಲ್ಲ. ಪಂಕಾಂಶ ಕಾರ್ಯಕ್ರಮಗಳು ಬೆಳಗ್ಗಿಂದ ನಡೆದಿದ್ದು. ಆಮೇಲೆ ಸಾಯಂಕಾಲ 5 ಗಂಟೆಗೆ ಒಂದು ಶೋಭಾಯಾತ್ರೆ ವಿತ್ ಪೊಲೀಸರ ಪರ್ಮಿಷನ್ ತಗೊಂಡು ನಾವು ಮಾಡ್ತಾಯಿದ್ವು. ಅದು ಪ್ರತಿ ವರ್ಷವೂ ಮಾಡ್ತೀವಿ. ಇವತ್ತು ಮಾಡಿಕೊಂಡು ಬಂದಾಗ ಎಲ್ಲ ರೀತಿ ಶಾಂತ ರೀತಿಯಿಂದ ಇದ್ರ ತನಕ ಬಂತು. ಎಲ್ಲಿ ಪಂಕ ಮಸೀದಿ ಹತ್ತಿಯಲ್ಲಿ. ಬಟ್ ಅಲ್ಲಿ ಕೆಲವೊಂದು ಕಿಡಿಗೇಡಿಗಳು ಒಳಗೆ ಕೂತ್ಕೊಂಡು ಕಲ್ಲು ಮತ್ತು ಚಪ್ಪಲಿಯಿಂದ ಹೋಗೋದ್ರು. ಅದು ಅಕಸ್ಮಾತ್ ನಮಗೆ ಇಬ್ಬರಿಗೆ ಬಡಿತು. ಅದು SP ಸಾಹೇಬ್ರಿಗೂ ಬಡಿತು. ಅದು ಸಾಕಷ್ಟು ತೆಲಿಗೇಟಾಗಿ ರಕ್ತ ಅದು ಇದು ಆಯಿತು. ಆದಾಗ್ಯೂ ಸಹಿತ ಅವ್ರಿಗೆ ನಾವು ಶಾಂತ ರೀತಿಯಿಂದ ಬಂದು ನಾವು ದಂಡಿ ಕೂಡ್ಬೇಕಂತ ಮಾಡಿದ್ದೆವು. ಅಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಹಕಾರ ಕೊಡ್ಬೇಕಂತೇಳಿ ನಾವು ಮುಂದೆ ಬಂದೆವು. ಈಗ ಅದು ರೆಕಾರ್ಡ್ ಆಗಿದೆ ಎಲ್ಲ ಕಡೆ. ಅವ್ರು ಯಾರು ಹೋಗದಾರ ಏನಿದೆ ಅಂತ ಅವ್ರು ಇಮಿಡಿಯೇಟ್ ಅವರಿಗೆ ಕ್ರಮ ಕೈಗೊಂಡು ಅವರಿಗೆ ಬಂಧನ ಮಾಡಬೇಕು. ಸಮಾಜ ಇವತ್ತು ಶಿವಾಜಿ ಜಯಂತಿಯನ್ನು ಮಾಡಿದ್ದೀವಿ. ಇವತ್ತು ಅಷ್ಟೇ ಸಹಜವಾಗಿ ಪೊಲೀಸ್ ಇಲಾಖೆ ನಾವು ಅಚ್ಚುಕಟ್ಟಾಗಿ ಬಂದೋಬಸ್ತನ್ನು ಮಾಡಿದ. ಇವತ್ತು ನಾವು ಪದೇ ಹೇಳಂಗಿಲ್ಲ. ಮುಸ್ಲಿಂ ಸಮಾಜ ಕೇವಲ ಅಲ್ಲಿರ್ತಕ್ಕಂಥ ಕೆಲವು ಯುವಕರು ಮಾಡಿದ ಮಾತ್ರ ಇದು. ಮುಸ್ಲಿಂ ಸಮಾಜದ ಯಾರೇ ಇಂಥ ವಿಚಾರಗಳನ್ನ ಇಟ್ಕೊಂಡು ಮಾಡಿರಕ್ಕಿಲ್ಲ. ಅಲ್ಲಿ ಜಿಹಾದಿ ಬೋಧನೆಗೆ ಇಟ್ಕೊಂಡಿರ್ತಕ್ಕಂಥ ಮುಸ್ಲಿಂ ಸಮಾಜ ಯುವಕರು ಇದ್ರು. ಆ ಕಾರಣದಿಂದ ಇವತ್ತು ನಾವು ವಿನಂತಿ ಮಾಡ್ಕೋತೀವಿ. IG ಸಾಹೇಬರಿಗೆ ನಾವು ವಿನಂತಿ ಏನು ಮಾಡ್ಕೋತೀವಿ ಅಂದ್ರೆ, ಇವತ್ತು SP ಸಾಹೇಬ್ರ ಮೇಲೆ ಕಲ್ಲು ಹೋಗದಾರ, ನಾಳೆ ನಿಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳ ಮೇಲೂ ಕಲ್ಲು ಒಗಿಬಹುದು ಅನ್ನೋ ಸಂಭಾವ್ಯ ಐತಿ. ಮುಂಬರುವ ದಿನಮಾನಗಳಲ್ಲಿ ಹೋಳಿ ಹಬ್ಬ ಐತಿ. ಶಾಂತ ರೀತಿಯಿಂದ ಆಗಬೇಕು. ಆ ಶಾಂತ ರೀತಿ ಆಗಬೇಕಂದ್ರೆ ಅಲ್ಲಿರ್ತಕ್ಕಂಥ ಯಾರು ಕಲ್ಲು ಹೋಗಿದ್ರು, ಯಾರು ಚಪ್ಪಲಿ ಎಸೆದ್ರು, ಯಾರು ಕುರ್ಚಿ ತಗೊಂಡ್ರು, ಅಲ್ಲಿರ್ತಕ್ಕಂಥ ಈ ಕೃತ್ಯಕ್ಕೆ ಮೇನ್ ಕಾರಣ 18 ರಿಂದ 20 ತನಕ ಮುಸ್ಲಿಂ ಯುವಕರದಾರ. ಆ ಮುಸ್ಲಿಂ ಯುವಕರನ್ನ ತತ್ಕ್ಷಣವಾಗಿ ಬಂಧಿಸಬೇಕು. ಇನ್ನು ಬಾಗಲಕೋಟೆಯಲ್ಲಿ ಆದಂಥ ಕಲ್ಲು ತೂರಾಟಕ್ಕೆ ಸಂಬಂಧಪಟ್ಟಂತೆ ಬಾಗಲಕೋಟೆ ನವನಗರ ವಿದ್ಯಾಗಿರಿಯಲ್ಲಿ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಬಾಗಲಕೋಟೆ ಉಪ ವಿಭಾಗಾಧಿಕಾರಿಯಿಂದ ಆದೇಶವನ್ನು ಹೊರಡಿಸಲಾಗಿದೆ. ಫೆಬ್ರವರಿ 19ರ ಮಧ್ಯರಾತ್ರಿಯಿಂದ ಫೆಬ್ರವರಿ 24ರವರೆಗೆ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಬಾಗಲಕೋಟೆಯ ನವನಗರ ವಿದ್ಯಾಗಿರಿಯಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿದೆ. ಉಪ ವಿಭಾಗಾಧಿಕಾರಿಯಿಂದ ಆದೇಶವನ್ನು ಹೊರಡಿಸಲಾಗಿದೆ. ಫೆಬ್ರವರಿ 19ನೇ ತಾರೀಕಿಂದ ಮಧ್ಯರಾತ್ರಿಯಿಂದ ಆರಂಭ ಆದರೆ ಫೆಬ್ರವರಿ 24ರವರೆಗೂ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಬಾಗಲಕೋಟೆಯಲ್ಲಿ ಪರಿಸ್ಥಿತಿ ಹತೋಟಿಗೆ ಬಂದಿದೆ. ಈಗ ಸದ್ಯಕ್ಕೆ ಕಲ್ಲು ತೂರಿದ್ಯಾರು, ವಿಡಿಯೋಗಳ ಮೂಲಕ ಪರಿಶೀಲನೆ ಮಾಡಲಾಗುತ್ತೆ. ಹೀಗಂತ ಬಾಗಲಕೋಟೆ SP ಸಿದ್ಧಾರ್ಥ ಗೋಯಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೂರ ಶಿವಾಜಿ ಜಯಂತಿ ಪ್ರೊಸೆಷನ್ ನಡೀತಾ ಇತ್ತು ನಮ್ಮ ಬಾಗಲಕೋಟೆ ಟೌನಲ್ಲಿ. ನಾವೆಲ್ಲರೂ ಬಂದೋಬಸ್ತಲ್ಲಿ ಇದ್ದೀವಿ. ನಾನು ಕೂಡ ಇದ್ದೆ, ನಮ್ಮ DSP ಅವರು, ನಮ್ಮ ಇನ್ಸ್ಪೆಕ್ಟರ್ಸ್ ಎಲ್ಲರೂ ಇದ್ದೀವಿ. ಪ್ರೊಸೆಷನ್ ಸ್ವಲ್ಪ ದೂರ ಇತ್ತು.
ಆ ಕಡೆ ಇತ್ತು. ಇಲ್ಲಿಂದ 2 ಕಲ್ಲು ಬಂತು. ಯಾವ ಸೈಡಿಂದ ಬಂತು ನಾವೀಗ ಪರೀಕ್ಷೆ ಮಾಡ್ತಾ ಇದ್ದೀವಿ. ನಮ್ಮ 2 ಕಲ್ಲು ಬಂತು ನಮಗೀಗ ನಮ್ಮ ಗಮನಕ್ಕೆ ಈಗ. ಮತ್ತು ನಾವು ವೀಡಿಯೋಸ್ ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ, ಯಾರಿಗೇನು ಮೇಜರ್ ಇಂಜರಿ ಆಗಿಲ್ಲ. ಆಮೇಲೆ ಕಲ್ಲಾದ ನಂತರ ಪ್ರೊಸೆಷನ್ ಸ್ಮೂತಾಗಿ ಮುಗೀತು, ಎಲ್ಲ ಜನ ಡಿಸ್ಪರ್ಸ್ ಆಗಿದ್ದಾರೆ. ಸದ್ಯಕ್ಕೆ ಸಿಚುವೇಶನ್ ಅಂಡರ್ ಕಂಟ್ರೋಲ್ ಇದೆ. ಎಲ್ಲಿಂದ ಕಲ್ಲು ಬಂತು, ಯಾವ ಕಾರಣಕ್ಕೆ ಬಂತು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಅದ್ರ ವಿಚಾರವಾಗಿ ಈಗಾಗಲೇ ನಾವು ಕೇಸ್ ರಿಜಿಸ್ಟರ್ ಮಾಡ್ತಾ ಇದ್ದೀವಿ. ವಿಡಿಯೋ ಚೆಕ್ ಮಾಡ್ತಾ ಇದ್ದೀವಿ, ಯಾರಿದೆ ರಾತ್ರಿನೇ ಚೆಕ್ ಮಾಡ್ತೀವಿ. ಒಂದಿನ ನಮಗೆ ಸಿಕ್ಕಿದ್ರೆ ಕೇಸ್ ಈಗಾಗಲೇ ಮಾಡ್ತಾ ಇದ್ದೀವಿ ನಾವು. ಒಂದು ವೇಳೆ ಕನ್ಫರ್ಮ್ ಆದರೆ ನಾವು ವಶಕ್ಕೆ ತಗೊಳ್ತೀವಿ. ಸ್ಲೈಟ್ ಸ್ಕ್ರಾಚ್ ಇತ್ತು, ಅದು ಈಗ ಏನಿಲ್ಲ. ಬಂದೋಬಸ್ತ್ ಟೈಮಲ್ಲಿ ಕೂಡ ನಾವು ಪೂರ್ತಿ ಸಿಬ್ಬಂದಿ ಇಲ್ಲೇ ಇದ್ದೀವಿ, ಇನ್ಕ್ಲೂಡಿಂಗ್ ಮೈಸೆಲ್ಫ್, ನಾನು ಕೂಡ ಇಲ್ಲಿ ಇದೆ. ಇದು ಮಸ್ಜಿದ್ ಟೈಮ್ ಮುಗೀತು, ನಮಾಜು ಟೈಮ್ ಮುಗೀತು. ನಮಾಜ್ ಅವರು 9:30 9:40 ಆಲ್ಮೋಸ್ಟ್ 10 ತನಕ ಇದೆ. ಅದು ಆಲ್ಮೋಸ್ಟ್ ಮುಗಿದ ನಂತರನೇ ಬಂತು. ಇದು ಅದಕ್ಕೆ ಹೇಳಲಿಲ್ಲ, ಯಾರು ಕಿಟ್ಕಡೆಯವರು ಮಾಡಿದ್ದಾರೆ, ಮಿಸ್ಕ್ರೆಂಟ್ ಅವರು ಮಾಡಿದ್ದಾರೆ. ಯಾರು ಈ ಥರ ಧರ್ಮದ್ದು ಈ ಥರ ಏನಿಲ್ಲ, ಎಲ್ಲ ನಮ್ಮ ಬಾಗಲಕೋಟೆಯಲ್ಲಿ ಶಾಂತಪ್ರಿಯ ಇದ್ದಾರೆ. ಮತ್ತು ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ, ಇದು ಆದ ನಂತರ ಎಲ್ಲರೂ ಅವ್ರ ಪರವಾಗಿ ಹೋಗಿದ್ದಾರೆ. ಪ್ರೊಸೆಷನ್ ಪೀಸ್ಫುಲ್ ಆಗಿ ಮುಗೀತು. ಇವರು ಕೂಡ ನಮಾಜ್ ಮಾಡಿ ಮುಗಿಸ್ಕೊಂಡು ನಮ್ಮ ಮನೆಗೆ ಹೋಗಿದ್ದಾರೆ. ಈಗ ಇಲ್ಲಿ ಯಾರು ಜನ ಸೇರಿಲ್ಲ, ಪೀಸ್ಫುಲ್ ಮುಗಿತು. ಬಟ್ ಆ ಮಿಸ್ಕ್ರೆಂಟ್ ಯಾರು ಈ ಥರ ಮಾಡಿದ್ದಾರೆ ಅವರಿಗೆ ನಾವು ಐಡೆಂಟಿಫೈ ಮಾಡ್ತೀವಿ. ಯಾರು ಹಿಂದೂ ಕಾರ್ಯಕರ್ತ ಮೇಲೆ, ಯಾರ್ದು ಪಬ್ಲಿಕ್ ಮೇಲೆ ಏನು ಕಲ್ಲು ಹೋಗಿಲ್ಲ, ಏನು ಚಪ್ಪಲಿ ಹೋಗಿಲ್ಲ. ನಮ್ಮಿಬ್ಬರು ಪೊಲೀಸ್ ಮೇಲೆ ಇನ್ಕ್ಲೂಡಿಂಗ್ ನನ್ನ ಮೇಲೆ ಕಲ್ಲು ಟಚ್ ಆಯಿತು, ಯಾರು ಪಬ್ಲಿಕ್ ಮೇಲೆ ಹೋಗಿಲ್ಲ. ನಾವು ಪೂರ್ತಿ ಬಂದೋಬಸ್ತ್ ಮಾಡಿದ್ದೀವಿ, ಡ್ರೋನ್ ಸರ್ವೆ ಕೂಡ ಮಾಡಿದ್ದೀವಿ, ಎಲ್ಲ ಕಮ್ಮಿ ಮೀಟಿಂಗ್ಸ್ ಕೂಡ ಮಾಡಿದ್ದೀವಿ. ಎಲ್ಲರೂ ನಮ್ಮ ಕಾನ್ಫಿಡೆನ್ಸಲ್ಲಿದ್ದಾರೆ, ನಮಗೆ ಸಹಾಯ ಕೊಡ್ತೀವಿ. ಶಿವಾಜಿ ಜಯಂತಿ ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಕೊಡ್ತಾರೆ ನಮ್ಮ ಬಾಗಲಕೋಟೆ ರಿಪೋರ್ಟರ್ ಮಂಜುನಾಥ್, ಈ ಘಟನೆಗೆ ಸಂಬಂಧಪಟ್ಟಂತೆ ಏನಾದರೂ ಹೊಸ ಅಪ್ಡೇಟ್ ಸಿಕ್ಕಿದೆಯಾ? ಏನಾದರೂ ಕ್ರಮ ಜರುಗಿಸಲಾಗಿದೆಯಾ ಕಿಡಿಗೇಡಿಗಳ ಮೇಲೆ? ವೀಣಾ, ನಿನ್ನೆ ರಾತ್ರಿ 10 ಗಂಟೆಗೆ ಈ ಘಟನೆ ನಡೆದಿದೆ. ಇದಾದ ಬಳಿಕ ಸದ್ಯಕ್ಕೆ ಪರಿಸ್ಥಿತಿಯನ್ನ ಪೊಲೀಸರು ತಮ್ಮ ಹತೋಟಿಗೆ ತೆಗೆದುಕೊಳ್ಳಕ್ಕೆ ರಾತ್ರಿ ಪೂರ್ತಿ ಒಂದು ಪ್ರಯತ್ನವನ್ನ ಮಾಡಿರುವಂತದ್ದು. ನಗರದಾದ್ಯಂತ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಿರುವಂತದ್ದಾಗಿರ್ಬೋದು ಮತ್ತು ಗಸ್ತು ತಿರುಗುವಂತದ್ದಾಗಿರ್ಬೋದು. ಈ ರೀತಿಯಾಗಿ ಬಾಗಲಕೋಟೆ, ನವನಗರ ಸೇರಿದಂತೆ ಎಲ್ಲೆಡೆ ಪೊಲೀಸ್ ಬಂದೋಬಸ್ತನ್ನ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಿದ್ರು. ಅದಾದ ಬಳಿಕ ಈಗ ಏನು 24ರವರೆಗೆ ಅಂದ್ರೆ ಫೆಬ್ರವರಿ 24ನೇ ತಾರೀಕಿನವರೆಗೆ ಬಾಗಲಕೋಟೆ ಹಳೆ ನಗರ ಆಗಿರ್ಬೋದು, ನವನಗರ ಮತ್ತು ವಿದ್ಯಾಗಿರಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಿ ಬಾಗಲಕೋಟೆಯ ವಿಭಾಗಾಧಿಕಾರಿಗಳು ಆದೇಶವನ್ನು ಹೊರಡಿಸಿರುವಂತದ್ದು. ಸದ್ಯಕ್ಕೆ ಈ ಒಂದು ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಘಟನೆ ಹಿನ್ನೆಲೆ ಏನು ಮತ್ತು ಆ ಘಟನೆ ನಡೆದಂತಹ ಸಂದರ್ಭದಲ್ಲಿ ಒಂದಿಷ್ಟು ವಿಡಿಯೋಗಳು ಕೂಡ ರೆಕಾರ್ಡ್ ಆಗಿರುವಂತದ್ದು. ಆ ವಿಡಿಯೋಗಳಲ್ಲಿ ಯಾರು ಕಲ್ಲೆಸೆದ್ರು ಮತ್ತು ಯಾರ್ಯಾರು ಕಿಡಿಗೇಡಿಗಳು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಗೆ ಇಳಿದಿರುವಂತದ್ದು. ಒಂದು ವೇಳೆ ಆ ಕನ್ಫರ್ಮ್ ಆದಂತಹ ಸಂದರ್ಭದಲ್ಲಿ ಆರೋಪಿಗಳನ್ನ ವಶಕ್ಕೆ ಪಡೆದುಕೊಂಡು ಬಂಧಿಸುವಂತಹ ಕೆಲಸ ಕೂಡ ಆಗುತ್ತೆ. ಸದ್ಯಕ್ಕೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಕೂಡ ಇವತ್ತು ಸಭೆ ನಡೆಸುವಂತಹ ಸಾಧ್ಯತೆ ಇದೆ. ಆದ್ರೆ ನಿಷೇಧಾಜ್ಞೆ ಜಾರಿ ಇರೋದ್ರಿಂದಾಗಿ ಯಾವುದೇ ರೀತಿಯಾಗಿ ಮನವಿ ಕೊಡೋದಕ್ಕಾಗಿರ್ಬೋದು, ಪ್ರತಿಭಟನೆ ಮಾಡೋದಕ್ಕಾಗೋ ಅವಕಾಶ ಇರೋದಿಲ್ಲ. ಆದ್ರೆ 10:30ಕ್ಕೆ ಒಂದು ಸಭೆಯನ್ನ ಮಾಡಿ ಸಭೆಯ ಮೂಲಕ IGP ಅವರಿಗೆ ಮತ್ತು SP ಅವರಿಗೆ ಒಂದು ಮನವಿ ಪತ್ರವನ್ನು ಸಲ್ಲಿಸ್ತೇವೆ. ಯಾರು ಇಂಥ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅಂತವ್ರ ಮೇಲೆ ಕಠಿಣ ಕ್ರಮ ಆಗ್ಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಒಂದಷ್ಟು ಆಗ್ರಹವನ್ನ ಮಾಡ್ತಾ ಇರುವಂತದ್ದು. ಅದರ ಜೊತೆಗೆ ಏನಂತಂದ್ರೆ ಸದ್ಯ ಇದೀಗ ಬೆಳಗಿನ ವಾತಾವರಣ ಪರಿಸ್ಥಿತಿಯನ್ನ ಪೊಲೀಸರು ಸಂಪೂರ್ಣವಾಗಿ ನಿಯಂತ್ರಣ ಮಾಡಿದ್ದಾರೆ. ಯಾವುದೇ ರೀತಿಯಂತಹ ಉದ್ವಿಗ್ನ ಪರಿಸ್ಥಿತಿ ಇಲ್ಲ ಅನ್ನುವಂತಹ ಮಾಹಿತಿಯನ್ನ ಪೊಲೀಸರು ಕೂಡ ನೀಡ್ತಾ ಇರುವಂತದ್ದು. ವೀಣಾ, ಥ್ಯಾಂಕ್ ಯು ಮಂಜುನಾಥ್ ಮಾಹಿತಿಗೆ.